ನಮಸ್ತೆ. 2/8/2025 ಶನಿವಾರ ದಿನ. ಇವತ್ತು ಅಷ್ಟಮಿ ಇದೆ, ಬೆಳಗ್ಗೆ 7:23ವರೆಗೂ. ಆ ನಂತರ ನವಮಿ. ಸಾಮಾನ್ಯವಾಗಿ ಅಷ್ಟಮಿ ನವಮಿಯಲ್ಲಿ ಮುಹೂರ್ತ ಕಾರ್ಯಗಳು ಮಾಡೋದಿಲ್ಲ. ದೇವರ ಕಾರ್ಯಗಳು, ದೇವರ ಪೂಜೆ ಮಾಡ್ಬೋದು. ದಿನನಿತ್ಯದ ಕಾರ್ಯನ ಯಾವತ್ತು ಮಾಡುವಂತೆ ಮಾಡ್ಕೊಂಡು ಹೋಗ್ಬೋದು. ಇವತ್ತಿನ ನಕ್ಷತ್ರ ವಿಶಾಖ. ವಿಶಾಖ ನಕ್ಷತ್ರ ದಿನ ಪೂರ್ತಿ ಇರುತ್ತದೆ. ದೋಷವಿಲ್ಲ ಇವತ್ತು. ಹಂಗಾಗಿ ತಿಥಿ ದೋಷ ಮಾತ್ರವಿದೆ, ನಕ್ಷತ್ರ ದೋಷವಿಲ್ಲ. ಒಂದು ದಿನ ನಕ್ಷತ್ರ ದೋಷ ಇರ್ಬೋದು, ಇನ್ನೊಂದು ದಿನ ತಿಥಿ ದೋಷ ಇರ್ಬೋದು, ಇನ್ನೊಂದು ದಿನ ವಾರದ ದೋಷ ಇರ್ಬೋದು. ಆದರೂ ಇವತ್ತು ಗುರುವಿಗೆ ಷಷ್ಠ ದೋಷ ಇದೆ. ಚಂದ್ರನು ಅಂದರೆ ಇದು ಷಷ್ಠಾಷ್ಟಮ ದೋಷ ಅಂತಂತೀವಿ. ಇದು ಶುಭವಲ್ಲ. ಹಂಗಾಗಿ ಮಕ್ಕಳಾಗೋದು ಒಳ್ಳೆಯದಲ್ಲ, ಅವರ ಫ್ಯೂಚರ್ಗೆ ತೊಂದರೆ ಕೊಡುತ್ತದೆ. ಇವತ್ತು ಮೀನರಾಶಿಯವರಿಗೆ ರಾತ್ರಿ 11:50ವರೆಗೂ ಚಂದ್ರಾಷ್ಟಮವಿದೆ, ಶುಭವಲ್ಲ. ಆಮೇಲೆ ಮೇಷರಾಶಿಗೆ ಅಶುಭ ಸ್ಟಾರ್ಟ್ ಆಗುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಬೆಳಗ್ಗೆ 6:05ರಿಂದ 10:25ವರೆಗೂ ವಿಶಾಖ ನಕ್ಷತ್ರ 1ನೇ ಪಾದ. ಆನಂತರ ಸಂಜೆ 5:09ವರೆಗೂ 2ನೇ ಪಾದ. ಆಮೇಲೆ ರಾತ್ರಿ 11:52ವರೆಗೂ 3ನೇ ಪಾದವಿದೆ. ರಾತ್ರಿ 11:52ನ ಮೇಲೆ ವಿಶಾಖ ನಕ್ಷತ್ರ 4ನೇ ಪಾದ. ದಿನಪೂರ್ತಿ ಇರುತ್ತದೆ. ನಾಳೆ ಬೆಳಗ್ಗೆ ಸೂರ್ಯೋದಯದವರೆಗಿರುತ್ತದೆ. ಈ ರೀತಿಯಾದ ಈ ದಿನದಲ್ಲಿ 100% ಶುಭ ಅಶುಭಗಳನ್ನ ನೋಡೋಣ. 100% ದಿನ ಸರಿ ಇಲ್ಲ ಅಂತಂದರೆ, ಅಂದರೆ ತಿಥಿ ಸರಿ ಇಲ್ಲ ಹಂಗೆ ಅಂತಂದಾಗಲೂ ಕೂಡ ಶುಭ ಸಮಯಗಳನ್ನ ಕೊಡಬೇಕಾಗುತ್ತದೆ. ಯಾಕೆಂತಂದರೆ ಶುಭ ಸಮಯಗಳು ಅನ್ನೋದು ನಮಗೆ ಎಮರ್ಜೆನ್ಸಿಗೆ ಉಪಯೋಗ ಆಗುವಂಥ ವಿಷಯಗಳು. ಕೆಲವು ಆಸ್ಪತ್ರೆ ಇದೆ, ಕೋರ್ಟು ಕೇಸ್ಗಳೆಲ್ಲ ಇದೆ. ಇನ್ನೂ ಕೆಲವು ವಿಷಯಗಳಿಗೆ ಎಮರ್ಜೆನ್ಸಿ ಇದ್ದಾಗ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಆದ್ದರಿಂದಲೇ ಇದನ್ನು ಖಂಡಿತವಾಗಿಯೂ ಇದನ್ನು ಗಮನಿಸಬೇಕು. ಇದನ್ನು ಆಚರಿಸಿದರೆ ದೋಷ ಕಡಿಮೆ ಆಗುತ್ತದೆ. ಆದ್ದರಿಂದ ಇದರಲ್ಲಿ ಹೆಚ್ಚಿನ ಗಮನ ಕೊಡಿ. ಇವತ್ತಿನ ಈ ದಿನದಲ್ಲಿ ಸ್ವಲ್ಪ ಕಡಿಮೆಯೇ ಇದೆ. ಇವತ್ತು ಶುಭ ಕಾರ್ಯಗಳು, ಶುಭ ಸಮಯ 9:11ರಿಂದ 9:16, 11:46ರಿಂದ ಮಧ್ಯಾಹ್ನ 1:59, 3:38 ಮಧ್ಯಾಹ್ನದಿಂದ ರಾತ್ರಿ 1:49 ಆನಂತರ ಲೇಟ್ ನೈಟ್ 3:18 ಮೇಲೆ ಸೂರ್ಯನು ಉದಯ ಆಗುವವರೆಗೂ ಇದು ಇರೋದರಲ್ಲಿ ಶುಭ ಸಮಯ. ನಾವು ಅಂತೀವಿ ಮುಹೂರ್ತ ಕಾರ್ಯಗಳೆಲ್ಲ ಮಾಡ್ಬೋದು ಅಂತಲ್ಲ. ಚಿಕ್ಕ ಚಿಕ್ಕ ಕಾರ್ಯಗಳು, ಎಮರ್ಜೆನ್ಸಿ ಕಾರ್ಯಗಳು ಮಾಡೋಕ್ಕೆ ಇದು ಉಪಯೋಗ ಆಗುತ್ತೆ. ಆಮೇಲೆ ನೋಡಿದ್ರೆ 6:05ರಿಂದ 6:56ವರೆಗೂ ದುರ್ಮುಹೂರ್ತ, ಕೆಟ್ಟೋದು, ಒಳ್ಳೆಯದಲ್ಲ. ಅದೇ ಥರ 6:56ರಿಂದ 7:47 ಕೂಡ ದುರ್ಮುಹೂರ್ತವೇ. ಕಂಟಿನ್ಯೂ ಆಗಿ ಬೆಳಗ್ಗೆ 7:47ವರೆಗೂ ಶುಭವಿಲ್ಲ. ಆನಂತರ 9:11ವರೆಗೂ ಮೃತ್ಯು ಇದೆ. ಬೆಳಗ್ಗೆ 9:16ರಿಂದ ರಾಹುಕಾಲ ಸ್ಟಾರ್ಟ್ ಆಗಿ 10:51ವರೆಗೂ, 9:57ರಿಂದ 11:44ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಇದು ಅಶುಭವೇ. ಮಧ್ಯಾಹ್ನ 2:01 3:36ವರೆಗೂ ಯಮಕಂಡ ಕಾಲವಿದೆ. ರಾತ್ರಿ 1:51ರಿಂದ ರಾತ್ರಿ 3:16ವರೆಗೂ ವಿಷಕಾಲ. ಹಂಗಾಗಿ ಈ ಸಮಯಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನು ಅವಾಯ್ಡ್ ಮಾಡಿ, ಆದರೆ ಒಳ್ಳೆಯ ಟೈಮಲ್ಲಿ ಮಾಡುವಂಥ ಕಾರ್ಯಗಳನ್ನು ಯಾವ ಸಮಯದಲ್ಲಿ ಬೇಕಾದ್ರೂ ಕಂಟಿನ್ಯೂ ನಡೆಸಬಹುದು, ಅದಕ್ಕೂ ತೊಂದರೆ ಇಲ್ಲ. ಹಂಗಾಗಿ ವಿಶಾಖ ನಕ್ಷತ್ರ ಅನ್ನೋದು ಗುರುವಿನ ನಕ್ಷತ್ರ. ಗುರು ಮತ್ತು ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡೋಕ್ಕೆ ಉತ್ತಮ ದಿನವಿದು. ಇದರಲ್ಲಿ ಸೌರಮಾನ ಪ್ರಕಾರ ಆಷಾಢ ತಿಂಗಳು ಸ್ಟಾರ್ಟ್ ಆಗುತ್ತದೆ, ನಡೀತಿದೆ. ಇವತ್ತು ಒಂದು ಋಷಿಯೇ ಜಯಂತಿ ಇದೆ. ಅದರ ಕುದಂಬೈ ಚಿತ್ತರು ಅಂತ ಹೆಸರು. ಋಷಿಗಳ ಈ ಆಚರಣೆಯನ್ನು ನಾವು ಮಾಡಿದರೆ ಅವರ ಆಶೀರ್ವಾದಗಳಿಂದ ಪೂರ್ವಜನ್ಮ ಕಳೆಯುತ್ತದೆ ಅಂತ. ಇದರಲ್ಲಿ ಸೌರಮಾನ ಚಾಂದ್ರಮಾನ ಅನ್ನೋದು ಭೇದಗಳಿಲ್ಲ. ನಮಗೆ ಬೇಗ ಇರೋದು ಖಂಡಿತವಾಗಿ ಆಶೀರ್ವಾದಗಳು. ಆದ್ದರಿಂದ ನೀವು ಅದನ್ನು ಮಾಡಬಹುದು. ಗುರು ಹೊರೆ ಅನ್ನೋದು ಎಲ್ಲ ದಿನಗಳಲ್ಲೂ ಇದ್ದೇ ಇರುತ್ತದೆ. ಅದರಲ್ಲೂ ಗುರು ಹೊರೆ ವಿಶೇಷವಾಗಿರುವಂಥ ದಿನಗಳಲ್ಲಿ, ಅಂದರೆ ಆ ಸಮಯದಲ್ಲಿ ಒಳ್ಳೆಯ ಟೈಮು, ಅಂದರೆ ಶುಭ ಸಮಯವೂ ಸೇರಿದ್ರೆ ಇನ್ನಷ್ಟು ಚೆನ್ನಾಗಿರುತ್ತದೆ ಅಂತ. ಬೆಳಿಗ್ಗೆ 7:09ರಿಂದ 8:12 ಗುರು ಹೊರೆ ಬರುತ್ತದೆ. ಅದರಲ್ಲೂ ನಾವು ನೋಡಿದ್ರೆ 7:47ವರೆಗೂ ದುರ್ಮುಹೂರ್ತವಿದೆ. ಹಂಗಾಗಿ 7:50ನ ಮೇಲೆ 8:15ವರೆಗೂ ಗುರು ಹೊರೆ ಶುಭವಾಗಿದೆ. ಈ ರೀತಿ ತಿಳ್ಕೋಬೇಕು. ನಾವು ಅದಕ್ಕೆ ಏನು ಮಾಡಿರ್ತೀವಿ ಅಂತಂದರೆ ಎಲ್ಲವನ್ನು ವಿಂಗಡಿಸಿ ನಿಮಗಾಗಿ ಕೊಟ್ಟಿರ್ತೀವಿ. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ
ಕೆಲವು ಸಮಯಗಳಲ್ಲಿ ಮುಹೂರ್ತ ಕಾರ್ಯಗಳು ಮಾಡೋಕ್ಕಾಗಿಲ್ಲ ಅಂತಂದರೂ ಪರವಾಗಿಲ್ಲ, ಇನ್ನೊಂದು ದಿನವನ್ನು ನಾವು ಹುಡ್ಕೋಣ, ಆ ದಿನದಲ್ಲಿ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.